ಬಂಗಾರಪೇಟೆ ತಾಲೂಕಿನಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರಿಗೆ ಮಂತ್ರಿಗಿರಿ ಸಿಕ್ಕಿಲ್ಲ ಅಂತ ಹೇಳಿ ಬಂಗಾರಪೇಟೆ ಟೌನ್ ಅಲ್ಲಿ ದಾದಾಗಿರಿ ಮಾಡೋದ್ರ ಮುಖಾಂತರ, ರೌಡಿಸಂ ಮಾಡೋದ್ರ ಮುಖಾಂತರ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರ್ತಕ್ಕಂಥ ಪೊಲೀಸರನ್ನು ಬಳಸ್ಕೊಂಡು ಅಂಗಡಿಗಳು ಯಾರ್ಯಾರು ಬಂದ್ ಮಾಡಿಲ್ಲ ಅದನ್ನ ವಿಡಿಯೋ ಮಾಡಿ ನಮ್ಗೆ ಕಳಿಸಿ ಪರ್ಮನೆಂಟ್ ಆಗಿ ನಾವು ಅಂಗಡಿಗಳನ್ನ ಮುಚ್ಚಿಸ್ತೀರಿ, ಯಾವುದೇ ಕಾರಣಕ್ಕೆ ಇನ್ನು ಮುಂದೆ ಓಪನ್ ಮಾಡಕ್ ಬಿಡಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಶಾಸಕರು ಹೇಳಿ ಕಳಿಸಿ ಇವತ್ತು ಪೊಲೀಸರು ಅದರಲ್ಲಿ ಶಾಮೀಲಾಗಿ ಇವತ್ತು ಬಂದ್ ಮಾಡಿಸಿರ್ತಕ್ಕಂಥದ್ದು ನೋಡಿದ್ರೆ ಬಂಗಾರಪೇಟೆಯಲ್ಲಿ ಯಾರು ತೀರೋಗಿಲ್ಲ ಗಣ್ಯ ವ್ಯಕ್ತಿಗಳು. ನಾನು ಬದುಕಿದ್ದೀನಿ, SN ಬದುಕವ್ರೆ, XMLA ಎಲ್ಲಾರು ಬದುಕಿದ್ದೀರಿ. ಯಾರು ಸ್ವತಂತ್ರ ಹೋರಾಟಗಾರರು ಯಾರು ತೀರೋಗಿಲ್ಲ ಇಲ್ಲಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ಶಾಸಕರಿಗೆ ಇವರಿಗೆ ಮಂತ್ರಿಗಿರಿ ಕೊಟ್ಟಿಲ್ಲ ಅಂದ್ರೆ ಅವರು ಗಲಾಟೆ ಮಾಡ್ಬೇಕಾಗಿರೋದು, ಬಂದ್ ಮಾಡ್ಬೇಕಾಗಿರೋದು, ಬೀಗ ಹಾಕ್ಬೇಕಾಗಿರ್ತಕ್ಕಂಥದ್ದು ಬೆಂಗಳೂರಲ್ಲಿರ್ತಕ್ಕಂಥ ಅವ್ರ ಕಾಂಗ್ರೆಸ್ ಆಫೀಸ್ನ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಕಚೇರಿಗೆ ಹೋಗಿ ಅಲ್ಲಿ ಬಂದ್ ಮಾಡಬೇಕು, ಧರಣಿ ಮಾಡಬೇಕು. ಅದು ಬಿಟ್ಟು ಈಗಾಗಲೇ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರಗಾಲ ಜಾಸ್ತಿ ಆಗಿ ರೈತರು ತೊಂದರೆಯಲ್ಲಿದ್ದಾರೆ, ಮಳೆ ಬರ್ತಾ ಇಲ್ಲ, ಬೋರ್ಗಳಲ್ಲಿ ನೀರುಗಳು ಖಾಲಿ ಆಗಿದೆ, ಹಾಕಿರ್ತಕ್ಕಂಥ ಬೆಳೆಗಳಿಗೆ ಸರಿಯಾಗಿ ನೀರಿಲ್ಲ, ಒಣಗ್ತಾ ಇದ್ದಾವೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ರಸ್ತೆಗಳಲ್ಲಿ ಟೈರು ಇನ್ನೊಂದು ಮತ್ತೊಂದು ಹಂಚಿದ್ರೆ ಏನಾದ್ರು ಮಾಡಿದ್ರೆ ಬಂದು ಪೊಲೀಸರು ಕೇಸ್ ಹಾಕ್ತೀರಿ, ಅದಾಗ್ತೀರಿ, ಇದಾಗ್ತೀರಿ ಅಂತಾರೆ. ಆದ್ರೆ ಅವರಲ್ಲಿ ಕೆಲವರು ಪೇಮೆಂಟ್ ಗುಂಡಾಗಳಿದ್ದಾರೆ, ಅವ್ರ ಚೇಲಗಳು, ಅವ್ರನ್ನ ಇಟ್ಕೊಂಡು ಎಲ್ಲಾ ಕಡೆ ಹೋಗಿ ಬಂದ್ ಮಾಡಿಸ್ತಾ ಇರ್ತಕ್ಕಂಥ ನೋಡಿದ್ರೆ ದಯವಿಟ್ಟು ನಾನು ಬಂಗಾರಪೇಟೆ ಜನತೆಗೆ ನಾನು ಹೇಳೋದಿಷ್ಟೇ, ಎಲ್ಲರೂ ಯಾರ್ಯಾರು ಅಂಗಡಿ ಮಾಲೀಕರಿದ್ದೀರಿ, ಯಾರ್ಯಾರು ಹೊಟ್ಟೆಪಾಡ್ಕೋಸ್ಕರ ನೀವು ಇವತ್ತು ವ್ಯಾಪಾರ ಮಾಡ್ತಾ ಇದ್ರಿ, ಇವ್ರಿಗೆಲ್ಲ ಹೇಳೋದಷ್ಟೇ, ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು SN ನಾರಾಯಣಸ್ವಾಮಿ ಅವ್ರಿಗೆ ನಿಮ್ಮನ್ನೇನು ನೀವು ಮಾರ್ಕೊಂಡಿಲ್ಲ. ಈ ದೇಶಕ್ಕೆ ಸ್ವತಂತ್ರ ಬಂದು 77-78 ವರ್ಷ ಆಗೋಯ್ತು. ಆದ್ರೆ ನೀವು ಇಲ್ಲಿ ಭಯ ಬೀಳಂತವುದು, ಇವ್ರ ಬೆದರಿಕೆಗಳಿಗೆ ಅಂಜಂತವ್ದು, ಇದನ್ನೆಲ್ಲ ದಯವಿಟ್ಟು ಮಾಡಕೋಬೇಡಿ. ನೀವು ಅಂಗಡಿಗಳು ಇವತ್ತೇ ಓಪನ್ ಮಾಡ್ಬೇಕು. ಈಗಲೇ ನಾವಿಲ್ಲೇ ಇರ್ತೀರಿ ಬಂಗಾರಪೇಟೆಯಲ್ಲಿ. ಅದು ಯಾರು ಬರ್ತಾರೆ ನಿಮ್ಮನ್ನ ತಡೆಯಕ್ಕೆ ನಾವು ನೋಡ್ತೀರಿ. ನಾನು ಅದಕ್ಕೆ DOSP ಲಕ್ಷ್ಮಣವ್ರಿಗೆ ಫೋನ್ ಮಾಡಿದ್ದೆ, ಸರ್ಕಲ್ ಇನ್ಸ್ಪೆಕ್ಟರ್ಗೂ ಫೋನ್ ಮಾಡಿದ್ದೆ. ಈಗಲೇ ಅನೌನ್ಸ್ ಮಾಡಿ, ಈ ಬಂದು ಯಾರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ನೀವು ಬಂದ್ ಮಾಡೋದ್ರಿಂದ ಬಂಗಾರಪೇಟೆ ಜನಕ್ಕೆ ಏನಾದ್ರೂ ಅನುಕೂಲ ಆಗುತ್ತಾ? ಇವತ್ತು ಬಂಗಾರಪೇಟೆ ಜನಕ್ಕೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಈ ಸ್ಥಳೀಯ ಶಾಸಕರನ್ನ ಪರ್ಮನೆಂಟ್ ಆಗಿ ಮನೆಗೆ ಕಳ್ಸಂತ ಟೈಮು ಮುಂದಿನ ದಿನಗಳಲ್ಲಿ ಬರುತ್ತೆ. ಅದಕ್ಕೋಸ್ಕರ ಈ ಅಂಗಡಿಗಳನ್ನ ಓಪನ್ ಮಾಡಿಸೋವರೆಗೂ ಈ ಪೊಲೀಸ್ ಇಲಾಖೆಯವರು ಬಂದಿಲ್ಲ, ಅನೌನ್ಸ್ ಮಾಡಿ ಓಪನ್ ಮಾಡಿಸಿಲ್ಲ ಅಂದ್ರೆ ನಾವು ಆ ಸರ್ಕಲ್ ಅಲ್ಲಿ ನಾವು ರೋಡ್ ಬಂದ್ ಮಾಡ್ತೀರಿ. ಅದಕ್ಕೋಸ್ಕರ ಈಗಾಗಲೇ ನಾವು ಪೊಲೀಸ್ ಇಲಾಖೆಯವ್ರಿಗೆ ಹೇಳಿದಿರಿ, ಇಲ್ಲಿ ಯಾರ್ಯಾರು ಬಂದು ರೌಡಿಸಂ ಮಾಡಿ ರಸ್ತೆಗಳಲ್ಲಿ ಟೈರ್ಗಳಿಗೆ ಬೆಂಕಿ ಇಕ್ಕಿ ಬೆದರಿಸಿ ಇನ್ನೊಂದು ಮತ್ತೊಂದು ಮಾಡಿ ಬಂದ್ ಮಾಡಿದ್ದಾರೆ, ಅದೆಲ್ಲ ನಾನು ಮಾಧ್ಯಮಗಳಲ್ಲಿ ನೋಡಿದ್ದೀನಿ, ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದೀನಿ. ಅವ್ರ ಮೇಲೆ KGF SP ಅವರು ಇರ್ಬೋದು, DOSP ಇರ್ಬೋದು, ಸ್ಥಳೀಯವಾಗಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ಸುಮೋಟೋ ಕೇಸು ಬುಕ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ.